ನಮ್ಮ ಪ್ರೀತಿ ಕನ್ನಡಿಗರಿಗೆ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಗಿಲ್ಲಿ ಇವಾಗ ಕಿಚ್ಚ ಸುದೀಪ್ ಸರ್ ಆಗಿದ್ದಾರೆ ಅಂಡ್ ಸುದೀಪ್ ಸರ್ ಇವಾಗ ಗಿಲ್ಲಿ ಆಗಿದ್ದಾರೆ. ಈ ಪ್ರೋಮೋ ಏನು ಅಂತ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಪ್ರೋಮೋ ಅಂತ ನೋಡ್ಕೊಂಡ್ಬಿಡೋಣ. ಸೊ ಗೈಸ್, ಮನೆಯ ಎಂಟರ್ಟೈನ್ಮೆಂಟ್ ಕಿಂಗ್ ಯಾರಪ್ಪ ಅಂತಂದ್ರೆ ಅದು ಗಿಲ್ಲಿ ಅವರು ಅಂತ ಮತ್ತೆ ಬೇರೆ ಮಾತೇ ಇಲ್ಲ. ಎಕ್ಸಾಕ್ಟ್ಲಿ. ಸೊ ಸುದೀಪ್ ಸರ್ ನನ್ನ ಇಮಿಡಿಯೇಟ್ ನೀನ್ ಮಾಡು, ನಿನ್ನ ಗಿಲ್ಲಿಯಾಗಿ ನಾನು ಇರ್ತೀನಿ ಅಂತ ಸುದೀಪ್ ಸರ್ ಒಂದು ಇದು ಕೊಡ್ತಾರೆ, ಮಿಮಿಕ್ರಿ ಮಾಡತ್ತಾರ. ಅದಕ್ಕೆ ಗಿಲ್ಲಿ ಅವರು ಪ್ರಿಪೇರ್ ಆಗ್ತಾರೆ. ಅವರು ಸುದೀಪ್ ಸರ್ ತರನೇ ಸೇಮ್ ಆಸ್ ಇಟ್ ಈಸ್ ಒಂದು ಕೈಲಿ ಬ್ರಾಸ್ಲೆಟ್ ಇಟ್ಕೋತಾರೆ ಸಿಲ್ವರ್ ಕಲರ್ದು. ಅದು ಮೇ ಬಿ ರಘು ಅವ್ರದ್ದಿರ್ಬೇಕೇನೋ. ಅಂಡ್ ಇಲ್ಲಿ ಆಕ್ಚುಲಿ ಗಿಲ್ಲಿ ಅವರೇ ನಾನೇನಾದ್ರೂ ಹೋಗ್ಬಿಟ್ಟು ನನ್ನ ಡ್ರೆಸ್ನ ಅಂದ್ರೆ ಈ ಶರ್ಟ್ ನ ಬಿಚ್ಚಿ ಹಾಕ್ಬಿಟ್ಟು ಬನಿಯನ್ ಹಾಕೊಂಬರಲ್ಲ ನಿಂತಾರ ಅಂತ ಕೇಳ್ತಾರೆ. ಅಲ್ಲಿ ಗಿಲ್ಲಿ ಅವ್ರ ಪಾಪ ನಗ್ತಾರೆ ಆಕ್ಚುಲಿ ಅಲ್ಲಿ. ಗುರು ಚೆನ್ನಾಗಿದೆ ಗುರು, ಆಕ್ಚುಲಿ ಈ ಪ್ರೋಮೋ ಸಖತ್ತಾಗಿದೆ. ಸೊ ಏನಂದ್ರೆ ಆಕ್ಚುಲಿ ಗಿಲ್ಲಿ ಅವ್ರು ಏನ್ ಮಾಡ್ತಾರೆ, ರಿಷಾ ಬಗ್ಗೆ ಕೇಳ್ತಾರೆ, ರಾಶಿಕಾ ಬಗ್ಗೆ ಹೇಳ್ತಾರೆ. ರಾಶಿಕಾ ಅವರೇ ನೋಡಿ, ನೀವು ಈ ಮನೇಲಿ ಕಿರ್ಚಾಡೋದ್ರಿಂದ ಪ್ರಾಬ್ಲಮ್ ಆಗಲ್ಲ, ವಾಂತಿ ಮಾಡೋದ್ರಿಂದನೂ ಪ್ರಾಬ್ಲಮ್ ಆಗುತ್ತೆ, ಚಪ್ಪಾಳೆ ತಟ್ಟೋದ್ರಿಂದನೂ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನಿನ್ನೆ ಚಪ್ಪಾಳೆ ತಟ್ಟಿದ್ರಲ್ಲ ಮಾಲು ಅವ್ರಿಗೆ, ಅದಕ್ಕೂ ಪ್ರಾಬ್ಲಮ್ ಆಗುತ್ತೆ, ವ್ಯಾಟ್ ಅಂತಿದ್ದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಇಲ್ಲಿ ಗಿಲ್ಲಿ ಅವರ ಒಂದು ಪಾಯಿಂಟ್ ಆಫ್ ಅಬ್ಸರ್ವೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಆ ಒಂದು ಪಾಯಿಂಟ್ಸ್ ನ ಒಂದು ವೇ ಇರುತ್ತೆ ಗೊತ್ತಾ. ಸುದೀಪ್ ಸರ್ ಏನೋ ಹೇಳಿರ್ತಾರೆ, ಕ್ಯಾಚ್ ಮಾಡ್ಕೊಂಡು ಅದನ್ನ ಕಾಮಿಡಿಯ ಕನ್ವರ್ಟ್ ಮಾಡ್ತಿದೆ ಗೊತ್ತಾ. ದಟ್ ಈಸ್ ಲೈಕ್ ಸಮಥಿಂಗ್ ಎಲ್ಸ್ ಗುರು. ಅದು ಒಂಥರ ಮನ್ಸಿಗೆ ಬರ್ಬೇಕು. ಅದು ಕೆಲವ್ರಿಗೆ ಬರಲ್ಲ, ಬಟ್ ಕೆಲವ್ರಿಗೆ ಬಂದಿರುತ್ತೆ. ಆನ್ ಸ್ಟೇಜ್ ಕಾಮಿಡಿ ಮಾಡೋದಿದೆ ಗೊತ್ತಾ, ಅದು ತುಂಬಾ ಕಷ್ಟ ಇದೆ. ಅಂಡ್ ನೆಕ್ಸ್ಟ್ ಇದಾದ್ಮೇಲೆ ನಿಮ್ಮ ಕಾವ್ಯ ಬಗ್ಗೆ ಹೇಳಿ ಅಂತಂದಾಗ, ಕಾವ್ಯ ಅವ್ರಿಗೆ ಒಂದು ಸಾಂಗ್ ಹೇಳ್ತಾರೆ, ಹುಣ್ಣಿಮೆಯ ಬಾಚಿಕೊಂಡ ಫ್ಲವರ್. ಆ ಸಾಂಗ್ ನ ಈಗ ಕನ್ವರ್ಟ್ ಮಾಡ್ಬಿಟ್ಟು ಕಾವು ನೋಡಿದ್ರೆ ಕಣ್ಣಲ್ಲಿ ಏನೋ ಸಮಥಿಂಗ್ ಒಂದು ಹೇಳ್ತಾರೆ ಲೈನ್. ಆಕ್ಚುಲಿ ಅದು ಸೂಪರ್ ಆಗಿರುತ್ತೆ ಆಕ್ಚುಲಿ ಅದು. ಇದು ಒನ್ ಆಫ್ ದ ಬೆಸ್ಟ್. ಏನಂತಂದ್ರೆ ಆಕ್ಚುಲಿ ನೋಡಿ, ಕಾವ್ಯ ಅವ್ರನ್ನ ಅಲ್ಲೂ ಹೊಗಳಕ್ ಹೋಗ್ತಾರೆ. ಇದು ಯಾಕೋ ನಾನು ಹೇಳ್ದಂಗೆ ಇಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ ಸುದೀಪ್ ಸರ್. ಇಲ್ಲ ಆಕ್ಚುಲಿ ಗೈಸ್, ಲಿಟ್ರಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿ ಅವರು ಒಂಥರ ಹಾವು ತರ ನುಂಗ್ಕೊಂಡ್ಬಿಡ್ತಾರೆ ಗುರು, ಯಾರೇ ಆದ್ರೂ ಅಷ್ಟೇ. ಸೊ ಮನೆಯಲ್ಲಿ ಈಗ ಸದ್ಯಕ್ಕೆ ತುಂಬಾ ಜನ ಹೇಳ್ತಾ ಇರ್ಬೋದು, ಲೈಕ್ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಬೇರೆ ಬೇರೆ ಜನಗಳು ಇದಾರ ಅಂತ ಕ್ವಶನ್ ಮಾಡ್ಕೊಂಡ್ರೆ ಇಲ್ಲ ಅಂತಾನೆ ಅನ್ಸುತ್ತೆ. ಯಾರು ಈ ತರ ಆನ್ ಸ್ಪಾಟ್ ಅಲ್ಲಿ ಕಾಮಿಡಿಗಳನ್ನ ಎತ್ಕೊಂಡು ಹೇಳುವಂತ ವ್ಯಕ್ತಿತ್ವ ಯಾರ್ದು ಇಲ್ಲ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನನ್ನ ಪ್ರಕಾರ ಗಿಲ್ಲಿ ಇಸ್ ನಂಬರ್ ಒನ್ ಇನ್ನ ಈ ಒಂದು ಬಿಗ್ ಬಾಸ್ ಸೀಸನ್ 12 ಅಂತ ಹೇಳ್ಬೋದು. ಗೈಸ್ ನಿಮ್ಗೂ ಅನ್ಸುತ್ತಾ ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ನಂಬರ್ ಒನ್ ಕಾಮಿಡಿ ಮಾಡ್ತಾರೆ ಅಂತ? ಕಮೆಂಟ್ ಮಾಡಿ ತಿಳಿಸಿ. ಕಪ್ಪು ಸೆಕೆಂಡರಿ, ಬಟ್ ಎಂಡ್ ಆಫ್ ದ ಡೇ ಜನಗಳಿಗೆ ಎಂಟರ್ಟೈನ್ಮೆಂಟ್ ತುಂಬಾ ಮನಸ್ಸಿಗೆ ಹತ್ರ ಆಗಬೇಕು. ಅದು ಯಾರಿಂದಪ್ಪ, ಅದು ಒಳ್ಳೆ ತಂದಿಂದ ಆಗುತ್ತೆ, ಇಲ್ಲ ಅಂತಂದ್ರೆ ಟ್ರೂ ಎಂಟರ್ಟೈನ್ಮೆಂಟ್ ಇಂದ ಆಗುತ್ತೆ. ಗಿಲ್ಲಿ ಅವ್ರಿಗೆ ಎರಡೂ ಇದೆ ಅಂತಾನೆ ಕಾಣಿಸ್ತಾ ಇದೆ. ಸೊ ಒಟ್ನಲ್ಲಿ ಗೈಸ್, ನಿಮ್ಗೆ ಏನ್ ಅನಿಸ್ತು? ಅಂಡ್ ಒಂದು ಈ ಪ್ರೋಮೋನ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಆಕ್ಚುಲಿ ಇವಾಗ ಅಪ್ಡೇಟ್ ಸಿಕ್ಕಿರೋ ಪ್ರಕಾರ ಏನಂತಂದ್ರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅಂತ. ಸೊ ನಮ್ಮ ಪ್ರಕಾರ ಆಕ್ಚುಲಿ ಫ್ರಾಂಕ್ ಎಲಿಮಿನೇಷನ್ ಆಗುತ್ತೆ, ಅಂದ್ರೆ ಎಲಿಮಿನೇಷನ್ ಇರಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಅಂಡ್ ಆಕ್ಚುಲಿ ಇಲ್ಲಿ ಅಪ್ಡೇಟ್ ಸಿಕ್ತಿರೋ ಪ್ರಕಾರ ಕಾಕ್ರೋಚ್ ಸುಧೀರ್ ಅವರು ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಪ್ಡೇಟ್ ಸಿಗ್ತಾ ಇದೆ ಇಲ್ಲಿ. ಸೊ ಕಾಕ್ರೋಚ್ ಸುಧೀರ್ ಶಾಕಿಂಗ್ ಅಲ್ವಾ? ಇನ್ ಕೇಸ್ ರಿಯಲ್ ಆಗಿ ಕಳಿಸ್ಬಿಟ್ರೆ ಏನಾಗ್ಬೋದು, ಮೇ ಬಿ ಇಲ್ಲಾಂದ್ರೆ ಪ್ರ್ಯಾಂಕ್ ಎಲಿಮಿನೇಷನ್ ಯಾಕೆ ಮಾಡ್ತಾ ಇರ್ಬೋದು, ಇಲ್ಲಾಂತಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಕೊಂಡಿರ್ಬೋದು. ಒಂದು ರೀಸನ್ ಏನಂತಂದ್ರೆ, ಕಾಕ್ರೋಚ್ ಸುಧೀರ್ ಅವರು ಸ್ವಲ್ಪ ಗೇಮ್ ನ ಡೌನ್ ಮಾಡಿದ್ರು. ಈ ವೀಕ್ ಅಲ್ಲಿ ಮತ್ತೆ ಪಿಕಪ್ ತಗೊಂಡ್ರು. ಗೇಮ್ ಡೌನ್ ಮಾಡಿದ ರೀಸನ್ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಒಂದು ಲಾಕೆಟ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಕಡೆಯಿಂದ. ಯಾಕಂದ್ರೆ ಫೈನಲ್ 3ನೇ ವಾರದಲ್ಲಿ ಫಿನಾಲೆ ಅಂತ ಮಾಡಿದಾಗ ಒಂದು ಲಾಕೆಟ್ ಗೆದ್ದಿರ್ತಾರೆ. ಆ ಲಾಕೆಟ್ ಪವರ್ ಏನಪ್ಪಾ ಅಂತಂದ್ರೆ, ನೀವು ಏನಾದ್ರೂ ಎಲಿಮಿನೇಟ್ ಆಗೋ ಟೈಮ್ ಬಂತು ಅಂತಂದ್ರೆ, ನೀವು ಆ ಲಾಕೆಟ್ ನ ತೋರಿಸಿ ಯೂಸ್ ಮಾಡ್ಕೊಂಡು ಸೇವ್ ಆಗ್ಬೋದು ಅಂತ ಇರುತ್ತೆ. ಬಟ್ ಇಲ್ಲಿ ಬಿಗ್ ಬಾಸ್ ಉಲ್ಟಾ ಪಲ್ಟಾ ಮಾಡಾಕ್ತಾರೆ. ಇಲ್ಲಿ ಏನಂತಂದ್ರೆ, ಇಬ್ರು ಇರ್ಬೇಕಾರೆ ಚಂದ್ರಪ್ರಭಾ ಕಾಕ್ರೋಚ್ ಇರ್ಬೇಕಾರೆ, ಸೊ ನೀವು ಇಬ್ರಲ್ಲಿ ಯಾರು ಹೋಗ್ತೀರಾ, ಬೇಗ ನೀವು ಸೇವ್ ಆಗ್ಬೇಕು ಅಂದ್ರೆ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಸೊ ಇಲ್ಲಿ ಕಾಕ್ರೋಚ್ ಅವರು ಅದನ್ನ ಯೂಸ್ ಮಾಡ್ಕೊಂಡು ಸೇವ್ ಆಗ್ತಾರೆ ಇಲ್ಲಿ. ಬಟ್ ಇವಾಗ ಕಾಕ್ರೋಚ್ ಅವ್ರಿಗೆ ಮೇ ಬಿ ಆ ಥರ ಯಾವ ಒಂದು ಚಾನ್ಸು ಇಲ್ಲ, ಎಲ್ಲಾನು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಉಳಿದಿರೋದು ಒಂದೇನೆ, ಈಗ ಜನಗಳು ಸೇವ್ ಮಾಡಬೇಕು. ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಅವ್ರಿಗೆ ಏನೋ ಕಳ್ಸೋ ಅಂದ್ರೆ ಅಪ್ಡೇಟ್ ಸಿಕ್ಕಿರೋ ಪ್ರಕಾರ ಅವರೇ ಹೋಗ್ತಾರೆ ಅಂತ ಸಿಗ್ತಾ ಇದೆ ಅಪ್ಡೇಟ್ ಇಲ್ಲಿ. ಸೊ ಗೈಸ್, ಇನ್ ಕೇಸ್ ಏನಾದ್ರು ಕಾಕ್ರೋಚ್ ಸುಧೀರ್ ಅವರು ಹೋಗ್ಬೇಕು ಅಂತ ಬಂದ್ರೆ, ಬಟ್ ಡಿಸರ್ವಿಂಗ್ ಇದಾರೆ ಕಾಕ್ರೋಚ್ ಸುಧೀರ್ ಅವರು ಸದ್ಯಕ್ಕೆ ಆಚೆ ಹೋಗೋದಕ್ಕೆ. ಅವ್ರನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಮನೇಲಿ ವೀಕ್ ಕಂಟೆಸ್ಟೆಂಟ್ಗಳು, ಲೈಕ್ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರೋ ಹೇಳ್ತಾ ಇರೋದು. ವೀಕ್ ಕಂಟೆಸ್ಟೆಂಟ್ಗಳು ತುಂಬಾ ಜನ ಇದ್ದಾರೆ. ಬಟ್ ಸದ್ಯಕ್ಕೆ ಈಗ ಧ್ರುವಂತ್ ಅವ್ರು ಇದ್ದಾರೆ, ಲೈಕ್ ರಿಷಾ ಅವ್ರು ಇದ್ದಾರೆ. ಬಟ್ ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ಕಾಕ್ರೋಚ್ ಸುಧೀರ್ ಅವ್ರು ಹೋಗಿದ್ದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಅಂಡ್ ಆಕ್ಚುಲಿ ಇನ್ನೊಂದು ಟಾಪಿಕ್ ನೆನ್ನೆ ಡಿಸ್ಕಸ್ ಆಗಬೇಕಾಗಿರೋದು ಏನಂತಂದ್ರೆ, ಸೊ ಆಕ್ಚುಲಿ ತುಂಬಾ ಬೆಳಿಗ್ಗೆ ಒಂದು ವಿಡಿಯೋ ಬಿಟ್ಟಿದ್ವಿ, ಎಪಿಸೋಡ್ ರಿವ್ಯೂ. ಸೊ ಅದರಲ್ಲಿ ತುಂಬಾ ಜನ ಪಾಸಿಟಿವ್ ಆಗಿ ಮಾತಾಡಿದ್ರು ಅಂಡ್ ತುಂಬಾ ಜನ ನೆಗೆಟಿವ್ ಕೂಡ ಮಾತಾಡಿದ್ರು. ಸೊ ನೆಗೆಟಿವ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಪಾಸಿಟಿವ್ ಏನಂತಂದ್ರೆ, ನೀವು ಹೇಳಿದ್ ಸರಿ. ಸೊ ಆಕ್ಚುಲಿ ಸುದೀಪ್ ಸರ್ ಸೊ ಬೇರೆ ಅಂದ್ರೆ ನಾರ್ಮಲ್ ವೇಲಿ ಹೇಳಲಿಲ್ಲ. ಸೊ ಏನೋ ಇವ್ರಿಗೊಂಥರ ಅವ್ರಿಗೊಂಥರ ಮಾಡಿದ್ರಿ ಅಂತೆಲ್ಲ ತುಂಬಾ ಜನ ಕಮೆಂಟ್ ಆಗಿರೋ. ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ. ಅಂಡ್ ಇವಾಗ ಇನ್ನೊಂದು ಏನಂತಂದ್ರೆ, ಸೊ ಇಲ್ಲಿ ನೆನ್ನೆ ರಕ್ಷಿತಾ ಅವ್ರಿಗೆ, ಅಶ್ವಿನಿ ಮೆಂಬರ್ ರಕ್ಷಿತಾ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ಲೈಕ್ ನೀವು ಕೈ ಹಿಡ್ಕೊಂಡು ಓಡಾಡ್ತೀರಾ ಅಂತ. ಸೊ ಆ ಮಾತು ಆಕ್ಚುಲಿ ನಿನ್ನೆ ಹುಡುಗರು ಕೈ ಹಿಡ್ಕೊಂಡು ಓಡಾಡ್ತೀರಾ ಅನ್ನೋದು ಒಂದು ಮಾತು ಬರುತ್ತೆ. ಹೌದು. ಸೊ ಈ ಒಂದು ಮ್ಯಾಟರ್ ಇದು ಒಂಥರ ಕ್ಯಾರೆಕ್ಟರ್ ಅಸೋಸಿಯೇಷನ್ ಗುರು. ಇದು ಯಾವ ಇದ್ರಲ್ಲಿ ಹೇಳ್ತಾರೆ, ಹುಡುಗರ್ನ ಕೈ ಹಿಡ್ಕೊಂಡು ಓಡಾಡ್ತೀರಾ ಇಷ್ಟು ಏಜ್ ಆಗಿದ್ರು ನಿನಗೆ ಅಂತ ಒಂದು. ಅದ್ರಲ್ಲಿ ಏನು ಒಬ್ಬ ಅಣ್ಣನಾಗನೋ ಒಬ್ಬ ಫ್ರೆಂಡ್ ಆಗಿ ಹಿಡ್ಕೊಂಡು ಓಡಾಡಿದ್ರೆ ಅದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಸೊ ಇವ್ರು ಮಾತ್ರ ಈಗ ಸೊ ಹೇಳ್ಬಾರ್ದು ಅದನ್ನ ಆಕ್ಚುಲಿ. ಸೊ ಇಷ್ಟು ವಯಸ್ಸಾಗಿದೆ, ಯಾಕೆ ಈ ತರ ಮಾತಾಡ್ತಾರೋ ಗೊತ್ತಾಗ್ತಾ ಇಲ್ಲ
ಮಾಡ್ತಾರಲ್ಲ ಇಲ್ಲಿ. ಸಿ ಗೈಸ್ ಲಿಟ್ರಲಿ ದಿಸ್ ಆಲ್ ಲೈಕ್ ಇದೆಲ್ಲ ಯಾಕೆ ರೈಸ್ ಆಗಲ್ಲ? ಸಿ ನನ್ನ ಪಾಯಿಂಟ್ ಏನು ಗೊತ್ತಾ ಗೈಸ್, ಆಕ್ಚುಲಿ ನೆನ್ನೆ ಇದ್ದಿದ್ದು ಹೌದು ಸುದೀಪ್ ಸರ್ ಮಾತಾಡಿದ್ದು ಐ ಅಗ್ರಿ, ನೆನ್ನೆ ಕರೆಕ್ಟಾಗಿ ಮಾತಾಡೋದು. ರಿಷಾ ಅವ್ರ ಕ್ಲಾಸ್ ತಗೊಂಡಿದ್ದು ಓಕೆ, ಧ್ರುವಂತ್ ಅವ್ರ ಕ್ಲಾಸ್ ತಗೊಂಡಿದ್ದು ಓಕೆ, ರಕ್ಷಿತಾ ಅವ್ರ ಕ್ಲಾಸ್ ತಗೊಂಡಿದ್ದು ಓಕೆ, ಗಿಲ್ಲಿ ಅವ್ರಿಗೂ ಕ್ಲಾಸ್ ತಗೊಂಡಿದ್ದು ಓಕೆ. ಬಟ್ ನೀವು ಎಲ್ಲಿ ವಾಯ್ಸ್ ರೈಸ್, ಅಶ್ವಿನಿ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ನೀವು ವಾಯ್ಸ್ ರೈಸ್ ಮಾಡ್ತಾ ಇಲ್ಲ. ದಟ್ ಈಸ್ ದ ಮೇನ್ ಕನ್ಸರ್ನ್ ಆಗಿರೋದು. ನೀವು ವಾಯ್ಸ್ ರೈಸ್ ಮಾಡಿ ಹೆಂಗೆ ಗಿಲ್ಲಿ ಅವ್ರಿಗೆ ಮತ್ತೆ ರಕ್ಷಿತಾ ಅವ್ರಿಗೆ ಕೈ ತೋರಿಸಿ ಮಾತಾಡಿಸ್ತೀರಾ, ಅದೇ ರೀತಿ ನೀವು ರಕ್ಷಿತಾ ಅವ್ರಿಗೆ ವಿರುದ್ಧ ಈ ತರ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿದಾಗ ರಕ್ಷಿತಾ ಅವ್ರು ಯಾವತ್ತೂ ಕೂಡ ಅಶ್ವಿನಿ ಅವ್ರದ್ದು ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿಲ್ಲ, ಯಾವತ್ತೂ ಕೂಡ ಹೋಗಿ ಹಿಂದೆ ಮಾತಾಡಿಲ್ಲ. ಅವರು ಈ ತರ ಎಮ್ಮ ಈ ತರ ಲೈಕ್ ಸಿಲಿ ರೀಸನ್ಸ್ ಯಾವತ್ತೂ ಅವ್ರು ಕೊಟ್ಟೇ ಇಲ್ಲ. ಅವ್ರಿಗೆ ಏನಿತ್ತು ಇವ್ರ ವಿರುದ್ಧ ತಿರುಗಿ ಬಿದ್ದಾಗ ಅವ್ರ ವಿರುದ್ಧ ತಿರುಗಿ ಬಿದ್ರು ಅಷ್ಟೇ. ಸೊ ಇದು ಯಾಕೆ ಸುದೀಪ್ ಸರ್ ಕಣ್ಣಿಗೆ ಕಾಣಿಸ್ತಾ ಅಲ್ವಾ? ಇಷ್ಟೇ ನನ್ನ ಕ್ವಶನ್ಸ್ ಇದ್ದಿದ್ದು. ಮಾರ್ನಿಂಗ್ ವಿಡಿಯೋದಲ್ಲೂ ಅದನ್ನೇ ನಾನು ಹೇಳಿದ್ದು. ಸುದೀಪ್ ಸರ್ ಟೋನ್ ಏನಿತ್ತು ಆ ಒಂದು ಟೈಮಲ್ಲಿ, ಅಂದ್ರೆ ಬೇಡದೇ ಇರೋ ಒಂದು ರೀಸನ್ಸ್ ಗಳಿಗೆಲ್ಲ ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ಕೊಂತಾರೆ, ಗಾಡ್ ಡ್ಯಾಮಿಟ್ ಅಂತೆಲ್ಲ ಹೇಳ್ತಾರೆ. ಬಟ್ ಅದೇ ಒಂದು ಅಶ್ವಿನಿ ಅಂತ ಬಂದಾಗ, ಜಾನ್ವಿ ಅಂತ ಬಂದಾಗ ವೈ ದೇ ಆರ್ ಲೈಕ್ ರೆಸ್ಪೆಕ್ಟಿಂಗ್. ಹೌದು ಏಜ್ ಫ್ಯಾಕ್ಟರ್ ಇರ್ಬೋದೇನೋ ಮೇ ಬಿ, ನನಗೆ ಏಜ್ ಫ್ಯಾಕ್ಟರ್ ಬಿಗ್ ಬಾಸ್ ಮನೇಲಿ ಬರೋದೇ ಇಲ್ಲ. ಏಜ್ ಫ್ಯಾಕ್ಟರ್ ನೀವು ಕೆಟ್ಟದಾಗ ಬೈ ಅಂತ ಹೇಳ್ತಲ್ಲ. ಹೇಳೋ ರೀತಿ ವಾರ್ನಿಂಗ್ ಮಾಡ್ಬೋದು. ಆಕ್ಚುಲಿ ಏನಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಒಂದು ಸ್ವಲ್ಪ ಕೋಪ ಮಾಡ್ಕೊಂಡು ಕ್ವಶನ್ ಮಾಡಿದಾಗ ಅಶ್ವಿನಿ ಅವ್ರಿಗೆ ಅರ್ಥ ಆಗುತ್ತೆ, ಓಕೆ ಇದು ತುಂಬಾ ಸೀರಿಯಸ್ ಜನಗಳು ಕೂಡ ಕಾಣಿಸ್ತಾ ಇದೆ. ಇವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ, ಸುದೀಪ್ ಸರ್ ಈ ತರ ಹೇಳೋದ್ರಿಂದ ಮೇ ಬಿ ನಾನು ಮಾಡ್ತಾ ಇರೋದೇ ಸರಿ, ನಾನು ಈ ತರ ಇರೋದ್ರಿಂದಾನೇ ಸರಿ ಅಂತ ಆ ಗೇಮ್ನೇ ಅವರು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ಪುಟ್ ಕೊಡೋದೇ ಇಲ್ಲ. ಬಿಗ್ ಬಾಸ್ ಆಡಿಯನ್ಸ್ ಏನಿದಾರಲ್ಲ, ಸೊ ಕರ್ನಾಟಕ ಜನತೆ ಏನಿದಾರೋ ಅದನ್ನ ತಲುಪಿಸುವಂಥದ್ದು ಸುದೀಪ್ ಸರ್ ಈಗ ಹೇಳೋ ರೀತಿಲಿ ಹೇಳಿಲ್ಲ ಅಂತಂದಾಗ, ಸೊ ಮೇ ಬಿ ನಾನು ಮಾಡ್ತಾ ಇರೋದೇ ಸರಿ, ನಾನು ಹಿಂಗೆ ಇರ್ತೀನಿ, ಹಿಂಗಿದ್ರೆ ಜನಗಳನ್ನ ಲೈಕ್ ಮಾಡ್ತಾರೆ ಅಂತ ಇನ್ನೂ ಜಾಸ್ತಿ ಮಾಡ್ಕೊಂತಾರೆ ಇಲ್ಲಿ. ಸೊ ಅದಕ್ಕೆ ಏನ್ ಮಾಡ್ಬೇಕಿಲ್ಲಿ, ಸುದೀಪ್ ಸರ್ ರೂಡ್ ಆಗಿ ಹೇಳ್ಬೇಕಿಲ್ಲಿ. ಸೊ ಅವಾಗ್ಲೇನೆ ಮೇ ಬಿ ನಾನು ಮಾತಾಡ್ತಾ ಇರೋ ತಪ್ಪಿದೆ, ಕರ್ನಾಟಕ ಜನತೆ ನನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕಂಟ್ರೋಲ್ ಬರ್ತಾರೆ, ಅವಾಗ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾರೆ. ಸುದೀಪ್ ಸರ್ ಹೇಳ್ತಾರೆ ಲಾಸ್ಟ್ ಎಪಿಸೋಡ್ ನೀವು ನೋಡೋಂಗಿದ್ರೆ, ನನಗೆ ಒಂದು ಬೆಸ್ಟ್ ಈ ವೀಕ್ ಆಗಬೇಕು ಅಂದ್ರೆ ಯಾವುದೇ ಒಂದು ಗಲಾಟೆಗಳು, ಯಾವುದೇ ಒಂದು ಈ ಥರ ಮನಸ್ತಾಪಗಳು ಬರದೇ ಇರೋದಂಥ ಒಂದು ವೀಕ್ ಆಗಬೇಕು. ಆ ವೀಕ್ಗೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಆ ವೀಕ್ಗೆ ನೀವು ಕಾಯಬೇಕು ಅಂತಂದ್ರೆ ನೀವು ಇಲ್ಲಿ ನೆನ್ನೆ ಅಶ್ವಿನಿ ಮ್ಯಾಮ್ ಅವ್ರಿಗೆ, ಜಾನ್ವಿ ಅವರಿಗೆ ಖಡಕ್ಕಾಗಿ ಕ್ಲಾಸ್ ತಗೊಂಡಿದ್ರೆ ಮೇ ಬಿ ಎಲ್ಲೋ ಒಂದು ಕಡೆ ಸೊ ಈ ಒಂದು ನೆಕ್ಸ್ಟ್ ವಾರ ಕರೆಕ್ಟ್ ಆಗಿರೋದು ಅಂತ ಅನ್ಕೊಂತಿದ್ವಿ. ಇಲ್ಲಿ ಆಗಲ್ಲ ಅದು. ಸೊ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಈಗೆಲ್ಲ ಅಶ್ವಿನಿ ಮ್ಯಾಮ್ ಅವ್ರಿಗೆ, ಜಾನ್ವಿ ಅವರಿಗೆ ಸಪೋರ್ಟ್ ಮಾಡೋ ರೀತಿನೇ ನೆನ್ನೆ ಮಾತಾಡಿದ್ದು ಸುದೀಪ್ ಸರ್. ಸೊ ನೆಕ್ಸ್ಟ್ ವೀಕ್ ನೋಡ್ಕೊಳ್ಬೇಕಾರೆ ಈಗ ಗಿಲ್ಲಿ ಮತ್ತು ರಕ್ಷಿತಾ ಪಕ್ಕ ಒಂದು 10% ಡೌನ್ ಆಗ್ತಾರೆ, ಸ್ವಲ್ಪ ಒಂದು 10% ಡೌನ್ ಆಗ್ತಾರೆ. ಸೊ ಮೇ ಬಿ ಅಶ್ವಿನಿ ಮ್ಯಾಮ್ ಅವರು ಸೊ ಮತ್ತೆ ಚಿಗುತ್ಕೋತಾರೆ ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಗೈಸ್ ಲಿಟರಲಿ ಮುಗೀತಷ್ಟೇ. ಇನ್ನೇನು ವೀಕ್ ಏನಂತಂದ್ರೆ ಫುಲ್ ಒಂಥರ ಆಡಂಬರದ ಇದಿರುತ್ತೆ, ಒಂಥರ ನಾನು ಹೇಳಿದ್ ಕರೆಕ್ಟು, ನನಗೆ ಸಿಕ್ಕಿದೆ ನೋಡು, ಅಂದ್ರೆ ಈ ಕಿಚ್ಚನ ಚಪ್ಪಾಳೆ ನನಗೆ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ, ಕಾಫಿ ಪೌಡರ್ ಕಳ್ತನ ಮಾಡಿ ಅದ್ರ ಬಗ್ಗೆನೂ ಡಿಸ್ಕಷನ್ ಆಗಿಲ್ಲ ಅದು. ಹೌದು ಇಲ್ಲ, ಅಟ್ಲೀಸ್ಟ್ ನೆನ್ನೆ ಲಾಸ್ಟ್ ವೀಕ್ ಅಲ್ಲಿ ಇದೇ ಎಪಿಸೋಡ್ ನ ಕಂಟಿನ್ಯೂ ಮಾಡೋಣ ಈ ಸಂಚಿಕೆ ಅಂತ ಅದೇ ತರ ಹೇಳಿದ್ರೆ ನೆನ್ನೆ ಒಂದಷ್ಟು ಪಾಯಿಂಟ್ಸ್ ಗಳಿದೆ ಅಂತ ಅಂದಾಗ ಓಕೆ ಬರ್ದಾಯ್ತು. ಬಟ್ ಈಗ ಕಾಮಿಡಿ ಮಾಡ್ಕೊಂಡು ಈಗ ಎಲ್ಲಾರನ್ನು ಫನ್ ಆಗಿ ಎಲ್ಲ ಮರ್ಸ್ಬಿಡ್ತಾರೆ ಗುರು ಆಕ್ಚುಲಿ. ಬಟ್ ಎನಿವೇಸ್ ನಾನು ಇಲ್ಲ ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಸಂಡೇ ಅಂತ ಬಂದಾಗ ಫನ್ ಇರಬೇಕು, ಬಟ್ ಕೆಲವೊಂದಷ್ಟು ಡಿಸ್ಕಷನ್ ಆಗಬೇಕಾಗಿರುವಂಥ ಪಾಯಿಂಟ್ಸ್ಗಳನ್ನ, ಮೇಜರ್ ಪಾಯಿಂಟ್ಗಳನ್ನ ಬಿಟ್ಬಿಟ್ಟು ಯಾವುದೋ ಒಂದು ಮೈನ್ಯೂಟ್ ಅದೇನು ಗುರು, ಆ್ಯಕ್ಚುಲಿ ನನ್ನ ಕಮೆಂಟ್ ಸೆಕ್ಷನ್ ಧ್ರುವಂತ್ ಬಗ್ಗೆ ವ್ಯಾ ಅಂತಂದಿದ್ದು ಬಂದೈತಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಗುರು. ಈ ಒಂದು ಪಾಯಿಂಟ್ ಎಲ್ಲೂ ಕೂಡ ನಮ್ಮ ಕಮೆಂಟ್ ಸೆಕ್ಷನಲ್ಲೂ ಕೂಡ ಬಂದು ಯಾರು ಕೇಳಲೂ ಇಲ್ಲ ಆ್ಯಕ್ಚುಲಿ ಇದನ್ನ. ಇದು ಹೈಲೈಟ್ ಆಗದಿರೋ ಟಾಪಿಕ್ನ ತೊಗೊಂಬಂದು ಈಗ ಹೆಂಗ್ ಗೊತ್ತಾ, ಏನೋ ಒಂದು ಸಣ್ಣದಾಗ ಒಂದು ಚಿಕ್ಕ ಹುಡುಗರು ತಪ್ಪು ಮಾಡಿರ್ತಾರೆ, ಅದು ಆ್ಯಕ್ಚುಲಿ ಅದು ಹೌದು ಯಾರಿಗೂ ಅದು ತುಂಬ ಹರ್ಟು ಆಗಿರಲ್ಲ, ಯಾರಿಗೂ ಏನೂ ಆಗಿರಲ್ಲ. ಇದೆಲ್ಲೋ ಒಂದು ಕ್ಲಿಪ್ಪಿಂಗ್ಸ್ ಅಲ್ಲಿ ಹಾಕಿರ್ತಾರೆ, ಆ ಕ್ಲಿಪ್ಪಿಂಗ್ಸ್ನ ತೆಗೆದ್ಬಿಟ್ಟು ರಿಷಾ ಅವ್ರಿಗೆ ಬೈಬೇಕಲ್ಲ ಅಂತ ಬೈದ್ಬಿಟ್ಟು ಇಟ್ಸ್ ಲೈಕ್ ನಾಟ್ ಫೇರ್ ಗೈಸ್. ನನಗೆ ಅನ್ಸಿದ್ದು ಪರ್ಸನಲ್ ನಾನು ಹೇಳ್ತಾ ಇರ್ತೇನೆ ಅಂತಂದ್ರೆ ಇಟ್ಸ್ ನಾಟ್ ಫೇರ್. ಅವ್ರಿಗೆ ಬೈದ್ರಿ ಓಕೆ, ನೀವು ಬೈದ್ರಿ, ಅದೇ ರೀತಿ ಎಲ್ರಿಗೂ ಬೈದಿರೋ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಎಲ್ಲರೋ ಒಂದ್ ಕಡೆ ಮೇಲೆ ಒಬ್ರಿಗೊಂಥರ ಮೇಲೆ ಕೆಳಗಡೆ ಮಾಡೋದು, ತಾರತಮ್ಯ ಮಾಡೋದು ಸರಿ ಇಲ್ಲ. ಬಟ್ ಎನಿವೇಸ್ ಗೈಸ್, ನಾನು ಇವಾಗ ಇದರಲ್ಲಿ ಕಲರ್ಸ್ ಕನ್ನಡ ಅವ್ರದ್ದು ಲೈಕ್ ಓಕೆ ಮೇ ಬಿ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡಿರ್ತಾರೆ. ಈಗ ಏನಾದ್ರು ಇನ್ ಕೇಸ್ ಏನಾದ್ರು ಗಿಲ್ಲಿ ಅವ್ರನ್ನ ಜಾಸ್ತಿ ಬೈಲಿಲ್ಲ ಅಂತಂದ್ರೆ ಇನ್ನೂ ತುಂಬಾ ಇರಿಟೇಟ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ. ರಕ್ಷಿತಾ ಇಬ್ರು ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿ, ಈಗೆಲ್ಲ ಫನ್ ಓಕೆ, ಎಂಟರ್ಟೈನ್ಮೆಂಟ್ ಓಕೆ. ಸೊ ಅಂದ್ರೆ ಏನಂತ ಟಾಸ್ಕ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಆ ಟಾಸ್ಕ್ಗಳು ಇನ್ನೂ ಚೆನ್ನಾಗಿ ಆಡಿ ಫೈನಲ್ ಹತ್ತತ್ರಕ್ಕೆ ಹೋಗ್ಬೇಕು, ಆ ರೀತಿ ಪುಷ್ ಮಾಡಿದಾರ. ಸೊ ಈ ರೀತಿ ಬೈದು ಅಂತಂದ್ರೆ ಅದು ಒಂದು ಕಡೆನೂ ಯೋಚನೆ ಮಾಡ್ಬೋದು. ಬಟ್ ಅಂದ್ರೆ ಹೇಳೋ ರೀತಿ ಸ್ವಲ್ಪ ಇನ್ನೊಂಚೂರು ಬೆಟರ್ ಆಗಿದ್ರೆ ಸುದೀಪ್ ಸರ್. ಸೊ ನಾವು ಅದನ್ನ ಒಪ್ಕೋತಿದ್ವಿ. ಬಟ್ ಎಲ್ಲ ಅದೇ ಮೂರನೇ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಈ ರೀತಿ ಇರುತ್ತೆ. ಸೊ ಎಲ್ಲಾ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಹೇಳ್ತೀರಾ ತುಂಬಾ ಜನ ನಾವು ಏನೋ ಸೊ ಗಿಲ್ಲಿಗೆ ರಕ್ಷಿತಂಗೆ ಸಪೋರ್ಟ್ ಮಾಡಿ ಮಾತಾಡ್ತೀರಾ ಅಂತ. ನಾವು ಯಾವ್ದು ಕಾರಣಕ್ಕೂ ಸಪೋರ್ಟ್ ಮಾಡಿ ಯಾವುದೇ ವಿಡಿಯೋಗಳಲ್ಲಿ ಮಾತಾಡಿಲ್ಲ. ಏನಿದೆ ಎಕ್ಸಾಕ್ಟ್ ಆಗಿ ಎಲ್ಲಾ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿ ಮಾತಾಡಿರ್ತೀವಿ. ಸೊ ನಿಮ್ಗೆ ಅದು ತಪ್ಪು ಕಾಣಿಸಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಗೈಸ್. ಸೊ ನಿಮ್ಗೆ ಅನಿಸಿದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಅಂಡ್ ಇದಾಗಿತ್ತು ಗೈಸ್ ಸೂಪರ್ ಸಂಡೇ ಸುದೀಪನ ಪ್ರೋಮೋ ಏನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.